ಹುಣಸಳ್ಳಿ ಗ್ರಾಮದ ಎಲ್ಲ ಆತ್ಮೀಯ ತಂದೆ ತಾಯಂದಿರು ಯುವಕ ಸ್ನೇಹಿತರಿಗೆ ಪ್ರಥಮವಾಗಿ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದು ಈಗಾಗಲೇ ಕುಮಾರಸ್ವಾಮಿ ಅವರು ತಮ್ಮ ಮುಂದೆ ಕೆಲವು ವಿಷಯಗಳನ್ನೇನು ಪ್ರಸ್ತಾಪ ಮಾಡಿದ್ದಾರೆ. 20ನೇ ತಾರೀಕಿನ ನಿಮ್ಮ ಈ ಒಂದು ಗ್ರಾಮದಲ್ಲಿ ಗೋಪಾಲಕೃಷ್ಣ ಸ್ವಾಮಿ ಮತ್ತು ವೀರಭದ್ರೇಶ್ವರ ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮಕ್ಕೆ ನನಗೆ ಬರಬೇಕು ಅಂತಕ್ಕಂಥ ಒಂದು ಆಹ್ವಾನ ಪತ್ರಿಕೆ ಕೊಟ್ಟಿದ್ದೀರಿ. ಆದರೆ ನಾನು ದೆಹಲಿಯಲ್ಲಿ ಬೇರೆ ಕಾರ್ಯಕ್ರಮಗಳಲ್ಲಿ ಉಳಿಬೇಕಾದಂಥ ಒಂದು ಪರಿಸ್ಥಿತಿನಲ್ಲಿ 20ನೇ ತಾರೀಕು ಬರಲಿಕ್ಕಾಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೊಂದು ಗ್ರಾಮಕ್ಕೆ ಏನು ಇವತ್ತು ದೇವಸ್ಥಾನದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೆ. ಮೊನ್ನೆ ನಾನೇನು ಬರಲಿಕ್ಕಾಗಲಿಲ್ಲ. ಆ ಗ್ರಾಮಕ್ಕೆ ಬಂದು ಜನಗಳ ಜೊತೆಯಲ್ಲಿ ಮಾತಾಡಿ ತಂದೆ ತಾಯಿದ್ರೆ ಒಂದು ನಮಸ್ಕಾರ ಹೇಳಿ ಹೋಗ್ಲಿಕ್ಕೆ ಬರ್ತೀನಿ ಅಲ್ಲಿಗೂ ಅಂತಕ್ಕಂಥ ಕುಮಾರಸ್ವಾಮಿ ಫೋನ್ ಮಾಡಿ ಅವರು ಇಲ್ಲ ನೀವು ಬರೋದು ತುಂಬ ಒಳ್ಳೆಯದು ಅಂತಕ್ಕಂಥ ಮಾತೇಳಿ ಇವತ್ತು ತಮ್ಮ ಗ್ರಾಮಕ್ಕೇನು ಬಂದಿದ್ದಾರೆ. ಗ್ರಾಮದಲ್ಲಿ ತಾವೆಲ್ಲರೂ ಕುಟುಂಬದ ಒಬ್ಬ ಅಣ್ಣನೋ ತಮ್ಮನೋ ಬರ್ತಿದ್ದಾನೆ ಅನ್ನೋ ಒಂದು ಭಾವನೆಯಿಂದ ಪ್ರೀತಿಯಿಂದ ಏನೋ ಸ್ವಾಗತ ಕೊಟ್ಟಿದ್ದೀರಿ. ನಿಮಗೆ ನನ್ನ ಹೃತ್ಪೂರ್ವಕವಂತ ಕೃತಜ್ಞತೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಥಮವಾಗಿ ನಾವೇನು ಬೇರೆ ವಿಷಯಗಳನ್ನ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಸುಮಾರು 60-65 ವರ್ಷಗಳ ಕಾಲ ದೇವೇಗೌಡರ ಒಂದು ರಾಜಕಾರಣದಲ್ಲಿ ಈ ಜಿಲ್ಲೆಯ ಜನ ತಾವು ಕೊಟ್ಟಂಥ ಆಶೀರ್ವಾದ ಏನಿದೆ, ಒಂದು ಸಣ್ಣ ಹಳ್ಳಿಲಿ ಹುಟ್ಟಿದಂಥವ್ರನ್ನ ದೇಶದ ಪ್ರಧಾನಮಂತ್ರಿ ಹುದ್ದೆಗೆ ಹೋಗ್ತಕ್ಕಂಥ ಒಂದು ಶಕ್ತಿ ದೇವೇಗೌಡರಿಗೆ ಬಂದಿದ್ದರೆ ಅದು ನಿಮ್ಮಗಳ ಆಶೀರ್ವಾದ ಅಂತಕ್ಕಂಥದ್ದು ನಾನು ಸದಾಕಾಲ ನೆನಪಿಸ್ಕೊಳ್ತಕ್ಕಂಥದ್ದು. ವಿಶೇಷವಾಗಿ ಹಾಸನ ಜಿಲ್ಲೆಯ ಜನತೆ ಅವರ ಒಂದು ರಾಜಕೀಯ ಬದುಕಿನಲ್ಲಿ ಪ್ರತಿ ಕುಟುಂಬಗಳು ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಜೊತೆಯಾಗಿ ಅವರ ರಾಜಕೀಯದ ಹೋರಾಟಕ್ಕೆ ನೀವು ಶಕ್ತಿ ಕೊಟ್ಟಿದ್ದೀರಿ. ಅವರ ಕೆಲವು ಕನಸುಗಳೇನಿತ್ತು ಆ ಕನಸುಗಳನ್ನು ಈಡೇರಿಸಲಿಕ್ಕೆ ಆಗಿಲ್ಲ. ಅವ್ರ ಕೈಯಲ್ಲಿ ದೇಶದಲ್ಲಿ ಹಲವಾರು ಯೋಜನೆಗಳನ್ನು 10 ತಿಂಗಳಲ್ಲಿ ಕೊಟ್ಟು ಹೆಸರು ಮಾಡಿದ್ದಾರೆ. ಇವತ್ತು ಅವರ ಹೆಸರಿನ ಬಲವೇ ನಾವುಗಳು ಇವತ್ತು ರಾಜಕಾರಣದಲ್ಲಿ ಹಲವಾರು ರೀತಿಯ ಹುದ್ದೆಗಳಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀವಿ. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ 2 ಇಲಾಖೆಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಅವಕಾಶ ಏನು ಕೊಟ್ಟಿದ್ದಾರೆ. ದೇಶದ ಮತ್ತು ರಾಜ್ಯದ ಹಲವಾರು ರಾಜಕೀಯದ ಬೆಳವಣಿಗೆಗಳ ಘಟನೆಗಳನ್ನು ನಾನು ಗಮನಿಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಈಗಿರ್ತಕ್ಕಂಥ ಒಂದು ಸರ್ಕಾರ ಯಾವ ರೀತಿಯಲ್ಲಿ ಜನಗಳ ಭಾವನೆಗಳಿಗೆ ಯಾವುದೇ ರೀತಿಯ ಗೌರವವನ್ನು ಕೊಡದೆ ಶಾಶ್ವತವಾದಂಥ ಕಾರ್ಯಕ್ರಮಗಳನ್ನು ಕೊಡೋದಕ್ಕಿಂತ ಹೆಚ್ಚಾಗಿ ಕಳೆದ 3 ವರ್ಷದಲ್ಲಿ ಏನು ಇನ್ನೊಂದು 15 ದಿವಸಕ್ಕೆ 3 ವರ್ಷ ಸಂಪೂರ್ಣ ಆಗುತ್ತೆ. ಈ ಸರ್ಕಾರದಲ್ಲಿ ಒಂದು ಮುಖ್ಯಮಂತ್ರಿಯ ಚರ್ಚೆಗೆ ಸಂಬಂಧಪಟ್ಟಂಥದ್ದು ಸ್ಥಾನಕ್ಕೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಯಾವುದೇ ಚಾನೆಲ್ಗಳು ತೆಗೆದರೂ ಮುಖ್ಯಮಂತ್ರಿಯ ಸ್ಥಾನದ ಕೂತಿರ್ತಕ್ಕಂಥವ್ರು ಮುಂದುವರಿತಾರೆ ಅನ್ನೋದು ಇನ್ನೊಬ್ರು ನನಗೆ ಜಾಗ ಕೊಟ್ಟಿಲ್ಲ ಅಂತ. ಇದು ಬಿಟ್ಟು ಅವ್ರು ಏನೂ ಕೆಲಸ ಮಾಡಲಿಲ್ಲ. ಅದ್ರ ಬಿಟ್ಟರೆ ಒಂದು 5 ಗ್ಯಾರಂಟಿ ಅಂತಕ್ಕಂಥದ್ದು ಹೇಳ್ತಾರೆ. ನಮ್ಮ ವಿಶೇಷವಾಗಿ ಸಹೋದರಿಯರು ತಾಯಂದಿರಿಗೆ ಇರ್ತಕ್ಕಂಥದ್ದು ಆ ಗ್ಯಾರಂಟಿಯ ಕಾರ್ಯಕ್ರಮ ಏನಿದೆ ಅದು ನಿಮ್ಮಗಳಿಗೆ ಈಗ ತಕ್ಷಣಕ್ಕೆ ತಾತ್ಕಾಲಿಕವಾಗಿ 2,000 ರೂಪಾಯಿ ದುಡ್ಡು ಕೊಡ್ತಕ್ಕಂಥದ್ದೇನಿದೆ, ಮುಂದಿನ ದಿನಗಳ ಒಂದು ಗಂಡಾಂತರ ಏನಿದೆ ನಿಮಗೆ ಅದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಿಮ್ಮ ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಕುಟುಂಬಗಳ ಭವಿಷ್ಯ ಏನಾಗ್ಬೋದು ರಾಜ್ಯದಲ್ಲಿ ಅಂತ ಹೇಳಿ ನಿಮ್ಮ ಒಬ್ಬೊಬ್ಬರ ತಲೆ ಮೇಲೆ 1 ಲಕ್ಷದ ಸಾಲದವರ ಈ ಸರ್ಕಾರ ಹೊರಿಸ್ತಾ ಇದ್ದಾರೆ. ನಿಮಗೆ ಅದರ ಒಂದು ದುಷ್ಪರಿಣಾಮ ಏನಾಗುತ್ತೆ ಅಂತಕ್ಕಂಥದ್ದು ಈಗ ಗೊತ್ತಾಗಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇವತ್ತು ಶಾಶ್ವತವಾದಂಥ ಯೋಜನೆಗಳನ್ನು ತರದೇ ಇದ್ದರೆ ಮಕ್ಕಳಿಗೆ ಒಂದು ಉಚಿತವಾದ ಶಿಕ್ಷಣ ದೊರಕಬೇಕು.
ಆರೋಗ್ಯದ ಸಮಸ್ಯೆಗಳಿಗೆ ಉಚಿತವಾದಂಥ ಆರೋಗ್ಯದ ಒಂದು ಅವಕಾಶಗಳು ದೊರಕಬೇಕು. ಹೀಗೆ ಇದ್ರ ಬಿಟ್ಟು ರೈತರಿಗೆ ಬೇಕಾದಂಥ ಶಾಶ್ವತವಾದಂಥ ಕಾರ್ಯಕ್ರಮಗಳು ಇದ್ಯಾವುದೋ ಅವ್ರು ಚಿಂತನೆ ಮಾಡ್ತಾ ಇಲ್ಲ. ಇದೆಲ್ಲವನ್ನು ಯೋಚನೆ ಮಾಡಿ ಇವತ್ತು ನಮಗೆ ಒಂದು ರಾಮರಾಜ್ಯ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ಬರಬೇಕು ಅಂದರೆ ತಾವೇ ತೀರ್ಮಾನ ಮಾಡಬೇಕು. ಅಂಥ ಒಂದು ದಿನಗಳನ್ನು ತರಲಿಕ್ಕೆ ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ಮನವಿ ಮಾಡ್ತಾರೆ. ನಾನು ಇವತ್ತು ಇಡೀ ದೇಶದಲ್ಲಿ 2 ಇಲಾಖೆ ನಿರ್ವಹಣೆ ಮಾಡಬೇಕಾದ್ರೆ ಹಲವಾರು ರಾಜ್ಯಗಳಿಗೆ ಹೋಗಿದ್ದೇನೆ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಕೇಂದ್ರ ಸರ್ಕಾರದಿಂದ ಹಲವಾರು ರೀತಿಯ ಉಪಯೋಗಗಳನ್ನು ಪಡೆದು ಜ್ಞಾಪಕ ನೀಡ್ತಾ ಇದ್ದಾರೆ. ಅಲ್ಲಿ ಏನು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಿರುದ್ಯೋಗ ಇರ್ತಕ್ಕಂಥದ್ದನ್ನು ಸರಿಪಡಿಸ್ಲಿಕ್ಕೆ ನಮ್ಮಲ್ಲಿ ಅದು ಯಾವುದೂ ಕಾಣ್ತಾ ಇಲ್ಲ. ನಾವು ಇವತ್ತು ನಾನು ದೇಶದ ಹಲವಾರು ರಾಜ್ಯಗಳಿಗೆ ಹೋಗಿದ್ದೇನೆ. ಬಡತನ ಏನಿದೆ ಅಂತಕ್ಕಂಥದ್ದನ್ನು ನಾನು ಗಮನಿಸ್ತಾ ಇದ್ದೇನೆ. ಇದೆಲ್ಲವನ್ನು ನೋಡೇ ಇವತ್ತು ನಾವು ಕೇವಲ ದೇಶದ ಅಭಿವೃದ್ಧಿ ಅಂತಕ್ಕಂಥದ್ದು ಏನು ಚರ್ಚೆ ಮಾಡ್ತೀವಿ, ಇವತ್ತು ಒಂದು ವರ್ಗದ ಜನ ಏನಿದ್ದಾರೆ ಅವ್ರು ಬೆಳೀತಾ ಇದ್ದಾರೆ, ಇನ್ನೊಂದು ವರ್ಗ ಸಂಪೂರ್ಣವಾಗಿ ಬಡತನದಲ್ಲೇ ಇದ್ದಾರೆ. ಇದು ದೇಶದಲ್ಲೇ ನಾವು ನೋಡ್ತಾ ಇದ್ದೇವೆ. ಆ ಒಂದು ಪರಿಸ್ಥಿತಿಗಳಲ್ಲಿ ನಮ್ಮ ರಾಜ್ಯದಿಂದ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂಥ ಸರ್ಕಾರ ತಂದು ಯಾವ ರೀತಿ ಸರ್ಕಾರ ನಡೆಯಬೇಕು ಅಂತಕ್ಕಂಥದ್ದು ದೇಶಕ್ಕೆ ಮಾದರಿಯಾಗಿ ತೋರಿಸ್ತಕ್ಕಂಥದ್ದಕ್ಕೆ ತಾವುಗಳು ತೀರ್ಮಾನ ತಗೊಳ್ಳಿ ಅಂತಕ್ಕಂಥದ್ದು ಒಂದು ಮಾತನ್ನು ನಿಮಗೆ ಮನವಿ ಮಾಡಿ, ಇವತ್ತು ತಾವೆಲ್ಲರೂ ನಮಗೇನು ನಾನು ನಿಮ್ಮ ಒಂದು ವಿಶ್ವಾಸ ಏನಿದೆ ಆ ವಿಶ್ವಾಸವನ್ನು ನೋಡೇ ಇವತ್ತು ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ಆಶೀರ್ವಾದ ಪಡೆದು ಹೋಗಬೇಕು ಅಂತಲೇ ಇವತ್ತು ಬಂದಿದ್ದೇನೆ. ಎಷ್ಟೋ ನನಗೆ ಒತ್ತಡಗಳಿದ್ರು. ಇವತ್ತು ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟವನು ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ 1 ನಿಮಿಷ ಕೂರದೆ ಎಲ್ಲೆಲ್ಲಿ ಕರೆದಿದ್ದಾರೆ ಎಲ್ಲ ಕಡೆ ಹೋಗಿ ನಿಮ್ಮ ದರ್ಶನ ಪಡೆದು ಮನೆ ಇನ್ನೊಂದು ಕಾರ್ಯಕ್ರಮ ಇದೆ ಅದಕ್ಕೆ ಹೋಗ್ತಾ ಇದ್ದೇವೆ. ಕುಮಾರಸ್ವಾಮಿಯವರು ನಾವು ಹೋಗ್ತಾ ಇದ್ದೇವೆ. ನಿಮಗೆಲ್ಲ ಆ ಒಂದು ವೀರಭದ್ರೇಶ್ವರ ಸ್ವಾಮಿ ಮತ್ತು ಗೋಪಾಲಕೃಷ್ಣ ಸ್ವಾಮಿ ನಿಮಗೆ ಎಲ್ಲ ರೀತಿಯ ಕುಟುಂಬಗಳನ್ನು ನೆಮ್ಮದಿಯಿಂದ ಬದುಕಬೇಕು. ನಾನು ಹಲವಾರು ಬಾರಿ ಹೇಳ್ತೇನೆ, ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ನಡೀತಾ ಇರತಕ್ಕಂಥ ಹಲವಾರು ಕುಟುಂಬಗಳಲ್ಲಿ ನಡೀತಕ್ಕಂಥ ಘಟನೆಗಳೇನಿದೆ ಆ ಘಟನೆಗಳನ್ನು ನೋಡಿದಾಗ ಎಲ್ಲ ಒಂದು ಕಡೆ ಮುಂದೆ ಏನಾಗ್ಬೋದಪ್ಪ ಈ ದೇಶ ಅನ್ನಿಸ್ತದೆ. ಅದರಿಂದ ನಾನು ಒಂದು ನಿಮಗೆ ಮನವಿ ಮಾಡ್ತೇನೆ, ನಿಮ್ಮ ಜೊತೆಯಲ್ಲಿ ಹುಟ್ಟಂಥವರು ನಿಮ್ಮ ತಂದೆ ತಾಯಿಗಳು ಇವೆಲ್ಲರೂ ಒಂದು ಅನ್ಯೋನ್ಯವಾಗಿ ಬದುಕ್ತಕ್ಕಂಥ ಒಂದು ವಾತಾವರಣ ನಾವು ನೋಡಬೇಕು. ಇವತ್ತು ದೇವಸ್ಥಾನ ಕಟ್ತೀವಿ, ದೇವರ ಹತ್ರಕ್ಕೆ ಹೋಗ್ತೀವಿ, ದೇವ್ರನ್ನ ಬೇಡ್ಕೋತೀವಿ, ಒಳ್ಳೇದು ಮಾಡಪ್ಪ ಅಂತ ಕೇಳ್ತೀವಿ, ಕಷ್ಟ ಬಗೆಹರಿಸ್ಕೊಳ್ತೀವಿ. ಆದರೆ ದಿನ ನಾವು ಪತ್ರಿಕೆಗಳು ಟಿ ವಿಗಳು ಹಾಕ್ಬಿಟ್ರೆ ನೋಡೋಕ್ಕಾಗದೇ ಇರ್ತಕ್ಕಂಥ ಒಂದು ಘಟನೆಗಳೇನು ನಡೀತಾ ಇದೆ. ಅಂಥದ್ದು ಘಟನೆಗಳಾಗಬಾರ್ದು ಅನ್ನೋದನ್ನು ನಾನು ಭಾಳ ವಿವರಣೆ ಕೊಟ್ಟು ಹೇಳ್ತೀನಿ. ಆದರೆ ಸಮಯದ ಅಭಾವದಲ್ಲಿ ದಯವಿಟ್ಟು ನೀವು ಕೈ ಜೋಡಿಸಿ ಮನವಿ ಮಾಡೋದು, ನಿಮ್ಮ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ಒಡ ಹುಟ್ಟಿದವರಿರಲಿ, ಅಕ್ಕಪಕ್ಕದ ಕುಟುಂಬದವರಿರಲಿ, ಏನೇ ಕಷ್ಟಗಳಿದ್ರು ನಮ್ಮವರು ಅಂತಕ್ಕಂಥ ಭಾವನೆಯಿಂದ ಅವರ ಕಷ್ಟಗಳಲ್ಲಿ ಭಾಗವಹಿಸಿ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ನಮ್ಮ ಹಿಂದೆ ಇತ್ತಲ್ಲ ನಮ್ಮ ಹಳ್ಳಿಗಳಲ್ಲಿ, ಅಂಥ ಒಂದು ಬಾಂಧವ್ಯ ಇರಬೇಕು ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರಿಗೆ ಮನವಿ ಮಾಡಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.